ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಧಾನಿ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕರಿಗಿಲ್ವಾ ಆಹ್ವಾನ? ಹಳದಿ ಮೆಟ್ರೋ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ರನ್ನ ಹೊರಗಿಟ್ಟಿದ್ ಯಾಕೆ? ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಾರೆ ಆರ್ ಅಶೋಕ್. ಮೋದಿ ಅವರು ಬರ್ತಿದ್ದಾರೆ ನಾಳೆ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡ್ಲಿಕ್ಕೆ ಮೆಟ್ರೋದು. ಆದರೆ ಅಶೋಕ್ ಅವ್ರಿಗೆ ಆಹ್ವಾನನೇ ಇಲ್ಲ. ಯಾಕೆ ಹೀಗಾಯಿತು? ಹಾಗಾದರೆ ಅವಮಾನ ಅಲ್ಲದ ಇದು? ಯಾಕೆ ನಿರಾಕರಿಸಿದ್ರು? ಬೆಂಗಳೂರಿನ ಸ್ಥಳೀಯರಲ್ಲದ ವಿಜೇಂದ್ರರಿಗೆ ಆಹ್ವಾನ ಕೊಟ್ಟಿದ್ದಾರೆ. ವಿಜೇಂದ್ರ ಅಂದ್ರೆ ಸ್ಥಳೀಯರಿಗೆ ನಾವು ನೋಡೋದಾದ್ರೆ ಆಯ್ತಪ್ಪ, ನೀವು ಲೋಕಲಿಟಿ ಮೇಲೆ ಕೊಟ್ಟಿರ್ತಾರೆ. ವಿಜೇಂದ್ರ ಶಿಕಾರಿ, ಅಶೋಕ್ ಅವರು ಇಲ್ಲೇ ಪದ್ಮನಾಭನಲ್ಲಿ, ಅದರಲ್ಲೂ ಸರ್ಕಾರದ ಅಧಿಕೃತ ಹುದ್ದೆಯಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿ. ಹಾಗಾಗಿ ಅಶೋಕ್ ಅವರಿಗೆ ಅವಮಾನ ಮಾಡಲಾಗ್ತಿದೆಯಾ? ಇಲ್ಲಿ ಕೇವಲ 10 ಮಂದಿಗೆ ಮಾತ್ರ ವೇದಿಕೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರಿಗೆ ಅವಕಾಶವನ್ನು ಕೊಡದೇ ಇರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಯಾರ್ಯಾರಿಗೆಲ್ಲ ಅವಕಾಶ ಇದೆ ಅಂತ ನೋಡೋದಾದರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ವಿಜಯೇಂದ್ರ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷ, ಅಶ್ವಿನಿ ವೈಷ್ಣವ್ ಇದ್ದಾರೆ, ಮನೋಹರ್ ಲಾಲ್ ಖಟ್ಟರ್ ಇದ್ದಾರೆ, ಶೋಭಾಗ್ ಇದ್ದಾರೆ, ತೇಜಸ್ವಿ ಸೂರ್ಯಾಗ ಅವಕಾಶವನ್ನು ಕೊಟ್ಟಿದ್ದಾರೆ MP ಅವರಿಗೆ, ಹಾಗೆ ಕುಮಾರಸ್ವಾಮಿ ಇದ್ದಾರೆ, ವಿ ಸೋಮಣ್ಣ, ಇವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಿಗೆ ಯಾಕೆ ಆಹ್ವಾನ ಇಲ್ಲ? ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಆ ಪಟ್ಟಿ ನೋಡ್ತಾ ಇದ್ದೀವಿ. ವಿಜೇಂದ್ರ ಅವರು ಪಕ್ಷವನ್ನ ನಾವು ಬಿಟ್ಟು ನೋಡೋದಾದ್ರೆ ಓರ್ವ MLA ಅಷ್ಟೇ. ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳ ಸರಿಸಮಾನವಾಗಿ ಆ ಹುದ್ದೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಈಗ ಅದಕ್ಕೆ ಅವಮಾನ ಮಾಡಿದ್ರ, ಅಥವಾ ಅಶೋಕ್ ಅವರನ್ನ ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಬೆಳವಣಿಗೆ ಆಯ್ತಾ? ಹೇಗೆ ಪ್ರಭು, ನಾಳೆ ಹಳದಿ ಮೆಟ್ರೋ ರೈಲು ಉದ್ಘಾಟನೆ ಕಾರ್ಯಕ್ರಮ ಇದೆ. ಹಾಗೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ರೈಲಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ 2 ಕಡೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿಯವರ ಜೊತೆ ಯಾರೆಲ್ಲ ವೇದಿಕೆಯನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಆ ಲೀಸ್ಟ್ ಪ್ರಕಾರ, ಯಾಕೆಂದರೆ ಇದು ಪ್ರಧಾನಿಯವರ ಸಚಿವಾಲಯದಿಂದಲೇ ಹೊರಗೆ ಬರುತ್ತೆ ಯಾರ್ಯಾರಿಗೆ ಪ್ರಧಾನಿಯವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಅಂತೇಳಿ. ಆ ಹೆಸರು ಇರೋಂಥವ್ರಿಗೆ ಮಾತ್ರ ಅಲ್ಲಿ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಒಂದು ವೇಳೆ ಸಚಿವರು ಇರ್ಬೋದು ಅಥವಾ ಬೇರೆಯವರು ಯಾರೇ ಇದ್ದರೂ ಕೂಡ ಅವರು ಕೆಳಗಡೆನೆ ಕೂತ್ಕೊಳ್ಬೇಕಾಗತ್ತೆ, ಆ ವೇದಿಕೆಯ ಜೊತೆ ಕಾಣಿಸ್ಕೊಳ್ಳುವಂತಿಲ್ಲ ಪ್ರಧಾನಿಯವರ ಜೊತೆ. ಇಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಆಹ್ವಾನವನ್ನೇ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನಗಳು ಈಗ ಶುರುವಾಗಿದೆ. ಯಾಕೆಂದರೆ ಅಶೋಕ್ ಅವರು ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಾರೆ, ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಆದರೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತೀರಿ ಅಂದರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಮಾಡ್ತೀರಿ ಆ ಪ್ರದೇಶದಲ್ಲಿರುವಂತಹ ಸ್ಥಳೀಯ ಶಾಸಕರಿಗೆ ಅವಕಾಶ ಇದ್ದೇ ಇರುತ್ತೆ, ಅವರೇ ಅಧ್ಯಕ್ಷತೆಯನ್ನು ವಹಿಸಬೇಕಾಗತ್ತೆ. ಸೊ ಇಲ್ಲಿ ಬೆಂಗಳೂರು ಭಾಗದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, 3 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 3 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಇಲ್ಲಿ ಕರೆಯಲಾಗಿದೆ. ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಹಾಗೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರಿದ್ದಾರೆ, ವಿ ಸೋಮಣ್ಣ ಅವರು ಕೂಡ ಕರೆಯಲಾಗಿದೆ. ಜೊತೆಗೆ ಕೇಂದ್ರದ ನಾಯಕರು ಅಶ್ವಿನಿ ವೈಷ್ಣವ್ ಸೇರಿ ಕೇಂದ್ರ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಇಲಾಖೆಯ ಜವಾಬ್ದಾರಿ ಇರೋದ್ರಿಂದ ಸಹಜವಾಗಿ ಇರಬೇಕಾಗತ್ತೆ. ಅದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಡಲಾಗಿದೆ. ಹಾಗೆ ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. DCM ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ, ಜೊತೆಗೆ DCM ಆಗಿರೋದ್ರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏಕೆಂದರೆ ಇವರೆಲ್ಲರೂ ಕೂಡ ಪ್ರೋಟೋಕಾಲ್ ಪ್ರಕಾರವೇ ಬರಬೇಕಾದಂಥವ್ರು. ಹಾಗಾಗಿ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿರುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ರಾಜ್ಯಪಾಲರನ್ನು ಕೂಡ ಸೇರಿಸಿ. ಯಾಕೆಂದರೆ ಅವರೇ ಪರಮೋಚ್ಚ ನಾಯಕರಾಗಿರೋದ್ರಿಂದ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಆದರೆ ವಿಜಯೇಂದ್ರ ಅವರನ್ನು ಯಾವ ಕಾರಣಕ್ಕೆ ಇಲ್ಲಿ ಸೇರಿಸಲಾಗಿದೆ ಅನ್ನುವಂತಹ ಅಸಮಾಧಾನಗಳು ಈಗ ಶುರುವಾಗ್ತಾ ಇರುವಂಥದ್ದು. ಕಾರಣ, ವಿಜಯೇಂದ್ರ ಅವರು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಶಾಸಕರು ಕೂಡ ಅಲ್ಲ, ಅವರು ಶಿಕಾರಿಪುರದವರು, ಜೊತೆಗೆ ಶಿವಮೊಗ್ಗ ಜಿಲ್ಲೆಗೆ ಅವರು ಹೊಂದಿರುವಂಥವ್ರು. ಇಲ್ಲಿ ಸರ್ಕಾರಿ ಪಕ್ಷದ ಕಾರ್ಯಕ್ರಮ ಕೂಡ ಅಲ್ಲ, ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂತೇಳಿ ಹೇಳೋದಕ್ಕೆ ಇಲ್ಲಿ ಪಕ್ಷದ ಕಾರ್ಯಕ್ರಮ ಇಲ್ಲ, ಸರ್ಕಾರದ ಕಾರ್ಯಕ್ರಮ. ಹಾಗಾಗಿ ಇಲ್ಲಿ ಪ್ರತಿಪಕ್ಷ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಅವರನ್ನ ದೂರ ಇಡುವಂತ ಒಂದು ಪ್ರಯತ್ನವನ್ನ ಏನಾದರೂ ಮಾಡಲಾಗ್ತಾ ಇದೆಯಾ ಅನ್ನುವಂತಹ